ಇಲ್ಲಿ ನಾವು ಮುಗಿಸ್ಕೊಂಡು ಆಚೆ ಬರಬೇಕಾದ್ರೆ ನೋಡಿ ಈ ಕಡೆ ಸುತ್ತಮುತ್ತ ಅಂಗಡಿಗಳೆಲ್ಲ ಈ ಥರ ಇದೆ. ಓಕೆ ನೋಡಿ, ಹೂವು, ಬಾಳೆಹಣ್ಣು, ನಿಂಬೆಹಣ್ಣು ತುಂಬ ಹೆವಿಯಾಗಿದೆ. ತೆಂಗಿನಕಾಯಿ ಇಲ್ಲೆಲ್ಲ ಓಕೆ, ಆದರೂ ತುಂಬ ಚೆನ್ನಾಗಿ ಅನ್ನೋದು ಅನಿಸ್ತೈತೆ. ಯಾವಾಗನ ಬಂದಾಗ ಕಂಪಲ್ಸರಿ ವಿಸಿಟ್ ಅನ್ನೋದು ನೀವು ಮಾಡಿರಿ. ಓಕೆ, ಕಬ್ಬನ್ ಜ್ಯೂಸ್ ಕುಡಿತೀಯೇನಾ? ಕಬ್ಬನ್ ಜ್ಯೂಸ್ ಕುಡಿತೀಯ? ಸರ, ನಾವಿನ್ನು ಹೊಡೋಣ ಇಲ್ಲಿಂದ. ಮತ್ತೆ ಇನ್ನೊಂದು ದೇವಸ್ಥಾನ ಕಾಣೋದು ವಿಸಿಟ್ ಕೊಡೋಕ್ಕಾಗಿದ್ರೆ ನೋಡಿಬಿಟ್ಟು ವಿಸಿಟ್ ಕೊಟ್ಕೊಂಡು ನಾವು ಹಾಗೆ ಬೆಂಗಳೂರು ಚಲೋ ಚಲೋ ಅನ್ನ ಬೆಂಗಳೂರು. ಇಲ್ಲಿ ನಾವು ಮುಗಿಸ್ಕೊಂಡು ಆಚೆ ಬರಬೇಕಾದ್ರೆ ನೋಡಿ ಈ ಕಡೆ ಸುತ್ತಮುತ್ತ ಅಂಗಡಿಗಳೆಲ್ಲ ಈ ಥರ ಇದೆ. ಓಕೆ ನೋಡಿ, ಹೂವು, ಬಾಳೆಹಣ್ಣು, ನಿಂಬೆಹಣ್ಣು ತುಂಬ ಹೆವಿಯಾಗಿದೆ. ತೆಂಗಿನಕಾಯಿ ಇಲ್ಲೆಲ್ಲ ಓಕೆ, ಆದರೂ ತುಂಬ ಚೆನ್ನಾಗಿ ಅನ್ನೋದು ಅನಿಸ್ತೈತೆ. ಯಾವಾಗನ ಬಂದಾಗ ಕಂಪಲ್ಸರಿ ವಿಸಿಟ್ ಅನ್ನೋದು ನೀವು ಮಾಡಿರಿ. ಓಕೆ, ಕಬ್ಬನ್ ಜ್ಯೂಸ್ ಕುಡಿತೀಯೇನಾ? ಕಬ್ಬನ್ ಜ್ಯೂಸ್ ಕುಡಿತೀಯ? ಸರ, ನಾವಿನ್ನು ಹೊಡೋಣ ಇಲ್ಲಿಂದ. ಮತ್ತೆ ಇನ್ನೊಂದು ದೇವಸ್ಥಾನ ಕಾಣೋದು ವಿಸಿಟ್ ಕೊಡೋಕ್ಕಾಗಿದ್ರೆ ನೋಡಿಬಿಟ್ಟು ವಿಸಿಟ್ ಕೊಟ್ಕೊಂಡು ನಾವು ಹಾಗೆ ಬೆಂಗಳೂರು ಚಲೋ ಚಲೋ ಅನ್ನ ಬೆಂಗಳೂರು. ಹಾಯ್ ಫ್ರೆಂಡ್ಸ್, ನಮಗೆ ಯಡಿಯೂರಿಗೆ ಹೋಗೋ ಅಟ್ಟಿ ಟಿಲ್ಕಮ್ಮ ಪಕ್ಕದಲ್ಲಿ ಯಡಿಯೂರಿಗೆ ಹೋಗೋದು ರಸ್ತೆಯಲ್ಲಿ ಮತ್ತು ನಮಗೆ ಇಲ್ಲೊಂದು ಹಳೆಯ ಕಾಲದಂಥ ಒಂದು ದೇವಸ್ಥಾನ ಅನ್ನೋದೊಂದು ಕಾಣಿಸ್ತು. ಹಂಗೆ ಇಳ್ಕೊಂಡು ಇದನ್ನು ನೋಡ್ಕೊಂಡು ಹೋಗೋಣ ಅಂತ ಇಳ್ಕೊಂಡು ಬಂದಿದ್ದೀವಿ. ಇಲ್ಲಿ ದೇವ್ರ ದರ್ಶನ ಅನ್ನೋದು ಮುಗಿಸ್ಕೊಂಡು ಮತ್ತೆ ಏನೇನಿದೆ ಎಲ್ಲ ವಿಚಾರಣೆ ಮಾಡಿಕೊಂಡು ಮುಂದಕ್ಕೆ ಹೋಗೋಣ. ಇವಾಗ ಸದ್ಯಕ್ಕೆ ದರ್ಶನಕ್ಕೆ ಏನು ಅನುಕೂಲ ಇದ್ದರೆ ದರ್ಶನಕ್ಕೆ ಹೋಗ್ಬಿಟ್ಟು ಬರೋಣ. ಓಕೆ, ಇಲ್ಲಿ ಕಾಲು ತೊಳ್ಕೊಳೋದು ಅನ್ನೋಕ್ಕೂ ಅವಶ್ಯಕತೆ ಇದೆ. ಓಕೆ, ಕಾಲು ತೊಳ್ಕೊಬಿಡೋಣ. ಇಲ್ಲಿ ದೇವಸ್ಥಾನ ಬಂದ್ಬಿಟ್ಟು ಜಲದಿಗ್ಗೇಶ್ವರ ದೇವಸ್ಥಾನ. ಇಲ್ಲಿ ಲೈಟಾಗಿ ಕ್ರೌಡ್ ಅನ್ನೋದು ಇದೆ. ಓಕೆ, ಹಿಂಗೆ ರೌಂಡ್ ನೋಡಿಕೊಂಡು ಫುಲ್ಲು ರೌಂಡ್ ನೋಡಿಕೊಂಡು ಇಲ್ಲಿ ಅನ್ನೋದು ಬರಬೇಕು. ಓಕೆ, ಇನ್ನು ದರ್ಶನ ಸ್ವಲ್ಪ ಲೇಟ್ ಆಗ್ಬೋದು ಅಂತ ಹೇಳ್ಬಿಟ್ಟು ನಾವು ಹೋಗ್ತಾ ಇದ್ದೀವಿ. ಓಕೆ ಓಕೆ, ತುಂಬ ಜನ ಇದ್ದಾರೆ ಇಲ್ಲೇನು. ಇಲ್ಲಿ ದೇವಸ್ಥಾನ ಬಂದ್ಬಿಟ್ಟು ಜಲದಿಗ್ಗೇಶ್ವರ ದೇವಸ್ಥಾನ. ಇಲ್ಲಿ ಲೈಟಾಗಿ ಕ್ರೌಡ್ ಅನ್ನೋದು ಇದೆ. ಓಕೆ, ಹಿಂಗೆ ರೌಂಡ್ ನೋಡಿಕೊಂಡು ಫುಲ್ಲು ರೌಂಡ್ ನೋಡಿಕೊಂಡು ಇಲ್ಲಿ ಅನ್ನೋದು ಬರಬೇಕು. ಓಕೆ, ಇನ್ನು ದರ್ಶನ ಸ್ವಲ್ಪ ಲೇಟ್ ಆಗ್ಬೋದು ಅಂತ ಹೇಳ್ಬಿಟ್ಟು ನಾವು ಹೋಗ್ತಾ ಇದ್ದೀವಿ. ಓಕೆ ಓಕೆ, ತುಂಬ ಜನ ಇದ್ದಾರೆ ಇಲ್ಲೇನು. ನಮಗೂ ದೇವಸ್ಥಾನ ಮುಂಭಾಗ ಅನ್ನೋದು ಈ ರೀತಿ ಅನ್ನೋದು ಇದೆ. ಮುಂಭಾಗದಲ್ಲಿರೋಂಥ ಇದು ನಾಯಿಗಳಂತೂ ಸಿಕ್ಕಾಪಟ್ಟಿ ಇವೆ. ಓಕೆ, ಬಂದಾಗ ಎಚ್ಚರವಾಗಿ ಇರಿ. ಓಕೆ, ಈ ಸುತ್ತಮುತ್ತ ಪರಿಸ್ಥಿತಿ ಈ ರೀತಿ ಅನ್ನೋದು ಇದೆ. ಓಕೆ, ದೊಡ್ಡಮ್ಮ ಚಿಕ್ಕಮ್ಮ ಅಮ್ಮನವರ ಸನ್ನಿಧಿ. ಲೈಟಿನ ಬೆಳಕಿಗೆ ನೀಟಾಗಿ ಕಾಣಿಸ್ತಾ ಇಲ್ಲ. ಆಪೋಸಿಟ್ ಈ ಕಡೆಗೆ ಚೆನ್ನಾಗಿ ಅನ್ನೋದು ಕಾಣಿಸ್ತಾ ಐತೆ. ಓಕೆ, ಅದು ಅಷ್ಟೇ ಆಗುತ್ತೆ, 200 ರೂಪಾಯಿ. ಏನು ಅರ್ಕೆ ಕೊಡೋದಾ ಇಲ್ಲಾಂದರೆ ಹೆಂಗೆ ಕೋಳಿ ಇದು ತಡೆ ಓಡಿಸೋದಾ? ಎಷ್ಟು ಅವರೇ ಕೊಡೋದಾರ? ಎಲ್ಲಿ ತಡೆ ಓಡಿಸೋದು ಯಾರು? ನೀವೇನಾ? ಓಕೆ, ಇಲ್ಲಿ ತಡೆನೇ ಹೊಡಿತಾರಂತೆ. ಓಕೆ, ಕೇಳ್ಕೊಂಡು ನಾವು ಇದು ಮಾಡೋಣ. ಓಕೆ,
ಇಲ್ಲೇ ಇಲ್ಲಿ ತೊಡೆ ಹೊಡಿತಾರಂತೆ. ಮೊಟ್ಟೆ ಹಾಕ್ಬಿಟ್ಟು ಹೊಡೆದ್ರೆ 200 ರೂಪಾಯಿ, ಕೋಳಿ ಹಾಕ್ಬಿಟ್ಟು ಹೊಡೆದ್ರೆ 800 ರೂಪಾಯಿ. ಏನೋ ಡಿಸ್ಕೌಂಟ್ಗಳೆಲ್ಲ ಲೆಕ್ಕಾಚಾರದಲ್ಲೇ ಎಲ್ಲ ಮಾಡ್ತಾರಂತೆ. ಈ ಸುತ್ತಮುತ್ತ ಜಾಗ ಎಲ್ಲ ಇರೋದೆಲ್ಲ ತಡ ಹೊಡೆಯೋಕ್ಕೋಸ್ಕರ ಅಂತಲೇ ಮಾಡ್ಕೊಂಡಿದ್ದಾರೆ. ಇವಾಗ ಸಪೋಸ್ ನಾವು ತಡ ಹೊಡೆಸಿರೋ ಕೋಳಿಗಳೆಲ್ಲ ಇಲ್ಲೇ ಕ್ಲೀನ್ ಅನ್ನೋದು ಮಾಡಿಬಿಡ್ತಾರೆ. ಓಕೆ, ಮಿಕ್ಕಿರೋದು ಮುಂದೆ ಕಂಟಿನ್ಯೂ ಅನ್ನೋದು ಮಾಡ್ತೀನಿ. ಓಕೆ, ಇಲ್ಲಿ ಸದ್ಯಕ್ಕೆ ದೇವಸ್ಥಾನ ಹತ್ರ ಇರೋದು ಈ ರೀತಿ ನೋಡಿ. ಕೋಳಿ ಮೊಟ್ಟೆಗಳೆಲ್ಲ ತಕ್ಕೊಳ್ತಾರೆ. ಆ್ಯಕ್ಚುಲಿ ಫ್ರೆಂಡ್ ತಡೆ ಹೊಡ್ಸ್ಕೊಂಡ್ವಿ. ಅಲ್ಲಿ ವೀಡಿಯೋ ಮಾಡ್ತಾ ಇರಬೇಕಾದ್ರೆ ಹುಡುಗ ಬಂದಿದ್ದನ್ನು ವೀಡಿಯೋ ಮಾಡ್ಕೋಬಾರ್ದು, ಡಿಲೀಟ್ ಮಾಡಿಬಿಡಿ ಅಂದರು. ಸದ್ಯಕ್ಕೆ ಡಿಲೀಟ್ ಅನ್ನೋದು ಮಾಡಿದ್ದೀನಿ. ಅದು ರಿಕವರಿ ಮಾಡಿಕೊಂಡು ಮತ್ತೆ ನಾನು ಏನು ಮಾಡ್ತೀನಿ. ಓಕೆ, ಇವಾಗ ಒಂದು ಸಲ ಮತ್ತೆ ದೇವಸ್ಥಾನ ಒಳಗಡೆ ಹೋಗ್ಬಿಟ್ಟು ಒಂದು ಸಲ ದೇವ್ರಿಗೆ ಕೈ ಮುಕ್ಕೊಂಡು ಹೋಗೋಣ ಅಂತ ಇದ್ದಾರೆ. ಬನ್ನಿ, ಹಿಂಗೆ ಹೋಗ್ಬಿಟ್ಟು ದೇವ್ರಿಗೆ ಒಂದು ನಮಸ್ಕಾರ ಹಾಕ್ಕೊಂಡು ಮುಂದೆ ಹೋಗೋಣ. ಮಾಡ್ಕೊಂಡಿದ್ದೀನಿ. ಅಲ್ಲೆಲ್ಲ ತಲೆ ಹೊಡ್ಸ್ಕೊ ಬಂದು ಕಾಲು ತೊಳ್ಕೊಂಬ. ಓ, ರಕ್ತ ಹಾರ ಆಯ್ತಲ್ವ. ನಡೆ ಅಲ್ಲಿ ಕಾಲು ತೊಳ್ಕೊಬರೋಣ. ಇನ್ನೂ ಹೋಗ್ಬೇಕಂತ, ಇನ್ನೊಂದು 1,000 ಕಿಲೋಮೀಟರ್. ಲಕ್ಷ್ಮಿ ಹಂಗ